ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು ಶಬ್ದವನ್ನು ಆಡದೆ ಡಿಕೆ ಶಿವಕುಮಾರ್ ಅವರು ಮುಂದೆ ತೆರಳಿದ್ರು. ಯಾಕೆ ಇಷ್ಟೊಂದು ದಿವ್ಯ ಮೌನ ಅನ್ನೋ ಪ್ರಶ್ನೆ. ಧರ್ಮಸ್ಥಳ ವಿಚಾರವಾಗಿ 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 ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು ಶಬ್ದವನ್ನು ಆಡದೆ ಡಿಕೆ ಶಿವಕುಮಾರ್ ಅವರು ಮುಂದೆ ತೆರಳಿದ್ರು. ಯಾಕೆ ಇಷ್ಟೊಂದು ದಿವ್ಯ ಮೌನ ಅನ್ನೋ ಪ್ರಶ್ನೆ. ಧರ್ಮಸ್ಥಳ ವಿಚಾರವಾಗಿ 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 ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು ಶಬ್ದವನ್ನು ಆಡದೆ ಡಿಕೆ ಶಿವಕುಮಾರ್ ಅವರು ಮುಂದೆ ತೆರಳಿದ್ರು. ಯಾಕೆ ಇಷ್ಟೊಂದು ದಿವ್ಯ ಮೌನ ಅನ್ನೋ ಪ್ರಶ್ನೆ. ಧರ್ಮಸ್ಥಳ ವಿಚಾರವಾಗಿ 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 ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು ಶಬ್ದವನ್ನು ಆಡದೆ ಡಿಕೆ ಶಿವಕುಮಾರ್ ಅವರು ಮುಂದೆ ತೆರಳಿದ್ರು. ಯಾಕೆ ಇಷ್ಟೊಂದು ದಿವ್ಯ ಮೌನ ಅನ್ನೋ ಪ್ರಶ್ನೆ. ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ
ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು ಶಬ್ದವನ್ನು ಆಡದೆ ಡಿಕೆ ಶಿವಕುಮಾರ್ ಅವರು ಮುಂದೆ ತೆರಳಿದ್ರು. ಯಾಕೆ ಇಷ್ಟೊಂದು ದಿವ್ಯ ಮೌನ ಅನ್ನೋ ಪ್ರಶ್ನೆ. ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು ಶಬ್ದವನ್ನು ಆಡದೆ ಡಿಕೆ ಶಿವಕುಮಾರ್ ಅವರು ಮುಂದೆ ತೆರಳಿದ್ರು. ಯಾಕೆ ಇಷ್ಟೊಂದು ದಿವ್ಯ ಮೌನ ಅನ್ನೋ ಪ್ರಶ್ನೆ. ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಕೈ ಮುಗಿದ್ಬಿಟ್ರು ಡಿಸಿಎಂ. ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆಶಿ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ? ನಿಜ, ತನಿಖೆ ನಡೀತಾ ಇದೆ, ಆದರೆ ಕೈ ಮುಗಿದು ಒಂದೇ ಒಂದು